ಅಂತ. ಸೌಜನ್ಯ ಹೋರಾಟಗಾರರಿಗೆ ನನ್ನ ನಮಸ್ಕಾರಗಳು. ಸೌಜನ್ಯ ತಂಗಿಗೋಸ್ಕರ ಈ ಒಂದು ಪುಟ್ಟ ಹಾಡನ್ನು ನಾನು ಹೇಳುತ್ತಿದ್ದೇನೆ. ಓಕೆ. ಹರಳದ ಮಲ್ಲಿಗೆ ಹಳುತ್ತಿದೆ ಮೆಲ್ಲಗೆ, ದಂಡನೆ ಇಲ್ಲವೇ ಚಿವುಟಿದ ಕೈಗೆ, ಗುಡಿಯನು ಸೇರದೆ ಮುಡಿಯನು ಸೇರದೆ, ಮಡಿ ಮಡಿ ಮಲ್ಲಿಗೆ ಮಸಣವ ಸೇರಿದೆ, ಕನಿಕರವಿಲ್ಲದ ಕಟುಕರ ದಾಳಿಗೆ, ಕನಸಿನ ತೋಟವೇ ಕಸದ ಪಾಲಿಗೆ, ಹರಗಿಳಿ ಮರಿಗಿಳಿ ಕುಳಿತಿರೋ ಮರದಲ್ಲಿ, ಗರುಡನ ಗಮನವೇ ಗಿಳಿಗಳ ಮರಣವೇ, ಕುರುಡರ ಜಗವೇ ಹರಳದ ಮಲ್ಲಿಗೆ. ಸೌಜನ್ಯ ತಂಗಿಗೋಸ್ಕರ ಇದುವೇ ನ್ಯಾಯ, ಸತ್ಯದ ಹೋರಾಟ ಇದುವೇ ಸೌಜನ್ಯ ಶಕ್ತಿ. ನಮ್ಮ ದೇಶದ ಸತ್ಯಕ್ಕಾಗಿ ಹೋರಾಟ ಮಾಡುತ್ತಿರುವೆ ನಾವು, ಸೌಜನ್ಯ ಹೋರಾಟಗಾರರು, ಸೌಜನ್ಯ ಹೋರಾಟಗಾರರು. ಸೌಜನ್ಯ ನಮ್ಮ ತಂಗಿಗೋಸ್ಕರ ನಮ್ಮ ದೇಶಕ್ಕೆ ಪ್ರಾಣ ಬಿಟ್ಟು ಹೋದಳು. ಅನ್ಯಾಯ ಮಾಡಿದರು ಅವರಿಗೆ ಶಿಕ್ಷೆ ಇಲ್ಲವೇ, ಅವರಿಗೆ ಶಿಕ್ಷೆ ಇಲ್ಲವೇ, ಇದುವೇ ನ್ಯಾಯವೇ, ಇದುವೇ ನ್ಯಾಯವೇ. ತಂಗಿಗೋಸ್ಕರ ಸೌಜನ್ಯ ನಮ್ಮ ದೇಶದ ಹೋರಾಟಗಾರರು, ಮಹೇಶಣ್ಣ ಜಯಂತಣ್ಣ ಗಿರೀಶಣ್ಣ ಮೇಡಂ, ಜಯಂತಣ್ಣ ಮಹೇಶಣ್ಣ ಗಿರೀಶಣ್ಣ ಶಶಿಕಲಾ ಶೆಟ್ಟಿ ಮೇಡಂ, ಇನ್ನು ಸೌಜನ್ಯ ಹೋರಾಟಗಾರರು. ಎಲ್ಲರ ಹೋರಾಟ ಬಲದಿಂದಲೇ ಸೌಜನ್ಯಕ್ಕೆ ನ್ಯಾಯಕ್ಕಾಗಿ ಹೋರಾಡುತ್ತಿರುವರು. ಅದರಲ್ಲಿ ನಾನು ಒಬ್ಬ, ನ್ಯಾಯವೇ ಸಿಗಲೇಬೇಕು, ಸತ್ಯಕ್ಕೆ ಸಾವಿಲ್ಲವೇ, ಮುಂದೆ ಒಂದು ದಿನ ಅವರಿಗೆ ಶಿಕ್ಷೆಯೂ ಹಾಗೆ ಆಗುತ್ತೈತೆ. ಯಾರಿಂದ? ಹೋರಾಟ ಬಲದಿಂದ. ಯಾರಿಂದ? ಈ ಹೋರಾಟ ಬಲದಿಂದ. ಅದುವೇ ಸೌಜನ್ಯ ಶಕ್ತಿ, ಅದುವೇ ಸೌಜನ್ಯ ಶಕ್ತಿ. ಜೈ ಹಿಂದ್. ನನಗೆ ಮೊನ್ನೆ ಗೊತ್ತಿಲ್ಲ ಮಿನಿಸ್ಟರ್ ಅಂತ ಹಾಕಿದ್ರು. ನನಗೆ ವಿಷಯಗಳು ಗೊತ್ತಿಲ್ಲ ಅಂತಲ್ಲ, ಅದನ್ನ ನಾನು ಪಬ್ಲಿಕ್ ಅಲ್ಲಿ ಹೇಳೋಕ್ಕಾಗೋದಿಲ್ಲ, ಯಾಕಂದ್ರೆ ಕಾನೂನು ಅಡ್ಡ ಬರುತ್ತೆ. ಸ್ವಾಗತ, ನಾನು ದಿನೇಶ್ ಕುಮಾರ್. ಬಹಳಷ್ಟು ಜನ ಕೇಳ್ತಾ ಇದ್ದಾರೆ, ಏನ್ ಧರ್ಮಸ್ಥಳದ ಪ್ರಕರಣಗಳಿಗೆ ಇನ್ನೊಂದು SIT ಮಾಡಿದಾರ ಅಂತ ಹೇಳಿ ಬಹಳಷ್ಟು ಆಸಕ್ತಿಯಿಂದ ಕುತೂಹಲದಿಂದ ಕೇಳ್ತಾ ಇದ್ದಾರೆ. ಹೌದು, ಧರ್ಮಸ್ಥಳದ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಒಂದು SIT ಅನ್ನ ಮಾಡಲಾಗಿದೆ. ಒಂಥರ ವಿಚಿತ್ರವಾದ ಘಟನೆ ಇದು. ಶ್ರೀಧರ್ ಮುಗೇರ ಅನ್ನುವಂತಹ ಯುವಕನ ಹತ್ಯೆಗೆ ಸಂಬಂಧಪಟ್ಟಂತ ಒಂದು ಪ್ರಕರಣವನ್ನ ವಿಶೇಷ ತನಿಖಾ ತಂಡಕ್ಕೆ ವಹಿಸಲಾಗಿದೆ. ಇದು ಯಾಕೆ ಆಯ್ತು, ಹೇಗಾಯ್ತು, ಇದೆಲ್ಲದ್ರ ಬಗ್ಗೆ ಒಂದಷ್ಟು ವಿವರಗಳನ್ನ ನಿಮ್ ಮುಂದೆ ಇಡೋದಕ್ಕೆ ಬಯಸ್ತೀನಿ. ಸ್ನೇಹಿತರೆ ನೋಡಿ, ಧರ್ಮಸ್ಥಳದ ಪ್ಯಾಟರ್ನ್ ಅನ್ನು ನಾವು ಹಲವಾರು ಬಾರಿ ಮಾತಾಡಿದ್ದೀವಿ. ಅಂದ್ರೆ ಇಲ್ಲಿ ಪೊಲೀಸ್ ಇನ್ವೆಸ್ಟಿಗೇಷನ್ಗಳು ಆಗುವಂತ ಸಂದರ್ಭದಲ್ಲಿ, ಅದು ಬೆಳ್ತಂಗಡಿ ಪೊಲೀಸ್ ಠಾಣೆ ಇದ್ದಾಗಲೂ ಕೂಡ ಅಲ್ಲಿ ಆಗುವಂತ ಸಂದರ್ಭದಲ್ಲಿ ನಿಜವಾದ ಆರೋಪಿಗಳನ್ನ ಅರೆಸ್ಟ್ ಮಾಡದಲೆ ಅಮಾಯಕರನ್ನ ಅದರಲ್ಲಿ ಸಿಕ್ಕಿಸುವಂತ ಪ್ರಯತ್ನಗಳು ನಡೆದಿರೋದನ್ನ ನಾವು ಗಮನಿಸ್ತೀವಿ. ಇಲ್ಲೂ ಕೂಡ ಅದೇ ತರದ ಒಂದು ಪ್ಯಾಟರ್ನ್ ಈ ಶ್ರೀಧರ್ ಮುಗೇರನ ಪ್ರಕರಣದಲ್ಲೂ ಕೂಡ ಅದೇ ನಡೆದಿದೆ. ನೋಡಿ, ಕ್ರೌರ್ಯದ ಮುಖಗಳು ಹೇಗಿರ್ತವೆ ಅನ್ನೋದನ್ನ ನಾವು ಈ ಪ್ರಕರಣ ನೋಡಿ ಅರ್ಥ ಮಾಡ್ಕೋಬಹುದು. ಈ ಪ್ರಕರಣದ ಸಂಪೂರ್ಣ ಮಾಹಿತಿಯನ್ನು ನಿಮ್ ಮುಂದೆ ಇಡ್ತಾ ಹೋಗ್ತೀನಿ. ಸ್ನೇಹಿತರೆ, ಈ ಪ್ರಕರಣ ನಡೆದಿದ್ದು 2022ರಲ್ಲಿ. ಅವಾಗ 30 ವರ್ಷ ಈ ಶ್ರೀಧರ್ ಮುಗೇರ ಅನ್ನುವಂತ ಒಬ್ಬ ದಲಿತ ಸಮುದಾಯದ ಕೂಲಿ ಕಾರ್ಮಿಕ. ಶಿಬಾಜೆ ಅನ್ನುವಂತ ಗ್ರಾಮ ಅದು.
ಈ ಶಿಬಾಜೆ ಗ್ರಾಮ ಧರ್ಮಸ್ಥಳ ಠಾಣೆ ಪೊಲೀಸ್ ಠಾಣೆ ವ್ಯಾಪ್ತಿಗೆ ಬರೋದ್ರಿಂದ ಅದು ಧರ್ಮಸ್ಥಳ ಪೊಲೀಸ್ ಸ್ಟೇಷನ್ ಅಲ್ಲಿ ಅದು ದಾಖಲಾಗುತ್ತೆ. ನೋಡಿ, ಈ ಪ್ರಕರಣ ನಡೆಯುವಂತದ್ದು 2022 ಡಿಸೆಂಬರ್ 17 ಶನಿವಾರ ಸಂಜೆ ಹೊತ್ತು, ಅಂದ್ರೆ ಸುಮಾರು 5:30 ಹೊತ್ತಿಗೆ ಇದು ನಡೆಯುತ್ತೆ. ಸಾರಾ ಫಾರ್ಮ್ಸ್ ಅನ್ನುವಂತ ಒಂದು ಅಡಿಕೆ ತೋಟದಲ್ಲಿ ನಡೆಯುವಂತ ಘಟನೆ ಇದು. ಈ ಅಡಿಕೆ ತೋಟದಲ್ಲಿ ಶ್ರೀಧರ್ ಕೆಲಸ ಮಾಡ್ತಾ ಇರ್ತಾನೆ. ಈ ಸಂದರ್ಭದಲ್ಲಿ ಆತನ ಮೇಲೆ ಒಂದಷ್ಟು ಮಂದಿ, ಅಂದ್ರೆ ಅವನನ್ನ ಅಲ್ಲಿಂದ ಅವನ ರೂಮ್ಗೆ ಕರ್ಕೊಂಡು ಹೋಗ್ತಾರೆ. ಅವನ ಮೇಲೆ ದಾಳಿ ಮಾಡ್ತಾರೆ, ಭೀಕರವಾಗಿ ದಾಳಿ ಮಾಡ್ತಾರೆ. ಅದಾದ ನಂತರ ಜನರಿಗೆ, ಅಂದ್ರೆ ಅಲ್ಲಿ ಕೆಲಸ ಮಾಡುವಂತ ಒಬ್ಬ ಸೂಪರ್ವೈಸರ್ ಹರೀಶ್ ಅನ್ನುವಂತ ವ್ಯಕ್ತಿ ಮತ್ತೆ ಅಲ್ಲಿದ್ದಂತ ಇನ್ನಷ್ಟು ಜನರಿಗೆ ಈ ವಿಷಯ ಗೊತ್ತಾಗುತ್ತೆ. ಅವರು ಯಾರೋ ಕೂಗಿದಂತ ಶಬ್ದ ಕೇಳುತ್ತೆ, ಹೋಗ್ತಾರೆ. ಅಷ್ಟೊತ್ತಿಗೆ ಆ ರೂಮ್ ನಲ್ಲಿ ಆತ ಇರಲ್ಲ. ಅಂದ್ರೆ ಮರುದಿನ ಆತನ ಡೆಡ್ ಬಾಡಿ ಆ ತೋಟದ ಯಾವುದೋ ಒಂದು ಪೊದೆಯ ಹತ್ರ ಬಿದ್ದಿರುತ್ತೆ. ಮತ್ತು ಆ ಡೆಡ್ ಬಾಡಿ ನೇಕೆಡ್ ಆಗಿ ಕೂಡ ಇರುತ್ತೆ. ಆ ದೇಹದ ಮೇಲೆ ಹಲ್ಲೆ ನಡೆಸಿದಂತಹ, ಅಂದ್ರೆ ಭೀಕರವಾಗಿ ಹಲ್ಲೆ ನಡೆಸಿದಂತಹ ಗುರುತುಗಳೆಲ್ಲ ಸಿಗ್ತವೆ. ನೋಡಿ, 2022 ಡಿಸೆಂಬರ್ 18ನೇ ತಾರೀಕು ಬೆಳಗಿನ ಜಾವ ಆತನ ಬಾಡಿ ಸಿಗುತ್ತೆ. ಅದಾದ ನಂತರ ಪೊಲೀಸ್ ಸ್ಟೇಷನ್, ಅಂದ್ರೆ ಧರ್ಮಸ್ಥಳ ಪೊಲೀಸ್ ಠಾಣೆಯಲ್ಲಿ ಒಂದು ಪ್ರಕರಣ ದಾಖಲಾಗುತ್ತೆ. ನೋಡಿ, 91/2022 ಧರ್ಮಸ್ಥಳ ಪ್ರಕರಣ ಇದು. ಈ ಪ್ರಕರಣದಲ್ಲಿ ಕೆಲವು ಸೆಕ್ಷನ್ ಗಳನ್ನ ಹಾಕ್ತಾರೆ. ಅಂದ್ರೆ ಆರಂಭದಲ್ಲಿ ಅದು ಬಹಳ ಸ್ಪಷ್ಟವಾಗಿ ಕಾಣಿಸ್ತಾ ಇತ್ತು. ಆ ದೇಹದ ಮೇಲೆ ಈ ಭೀಕರ ಹಲ್ಲೆಯ ಕುರುಹುಗಳು ಇದ್ದಿದ್ರಿಂದಾಗಿ ಬಹಳ ಸ್ಪಷ್ಟವಾಗಿ ಕಾಣಿಸ್ತಾ ಇರುತ್ತೆ ಅದೊಂದು ಮರ್ಡರ್ ಅಂತ ಹೇಳಿ. 302 ಅಂದ್ರೆ ಮರ್ಡರ್ ಗೆ ಸಂಬಂಧಪಟ್ಟಂತ ಸೆಕ್ಷನ್, IPC ಸೆಕ್ಷನ್, ಮತ್ತೆ 323 ವಾಲಂಟರಿ ಕಾಸಿಂಗ್ ಹರ್ಟ್, ಮತ್ತು 392 ರಾಬರಿ, ಮತ್ತು 34 ಕಾಮನ್ ಇಂಟೆನ್ಷನ್, ಇದೆಲ್ಲನೂ ಸೇರಿಸಿ ಪ್ರಕರಣವನ್ನ ದಾಖಲು ಮಾಡ್ತಾರೆ. ಅಂದ್ರೆ 34 ಅನ್ನೋ ಸೆಕ್ಷನ್ ಯಾಕೆ ಹಾಕ್ತಾರೆ ಅಂತಂದ್ರೆ, ಇದನ್ನು ಒಬ್ಬರಲ್ಲ ಹಲವರು ಸೇರ್ಕೊಂಡು ಇದನ್ನು ಮಾಡಿದ್ದಾರೆ ಅನ್ನುವಂತ ಉದ್ದೇಶದಿಂದ. ಪ್ರಿವೆನ್ಷನ್ ಆಫ್ ಅಟ್ರಾಸಿಟೀಸ್ SC/ST ಆಕ್ಟ್ ಏನಿದೆ ಅದರ ಅಡಿಯಲ್ಲೂ ಕೂಡ ಪ್ರಕರಣವನ್ನ ದಾಖಲಿಸ್ತಾರೆ. ಇದೆಲ್ಲವೂ ಕೂಡ ಸರಿಯಾಗಿ ಇತ್ತು. ಅಂದ್ರೆ ಒಂದು ಮರ್ಡರ್ ಕೇಸ್ ಆಗಿದ ತಕ್ಷಣನೇ ಅದಕ್ಕೆ ಸಂಬಂಧಪಟ್ಟಂತ ಎಲ್ಲಾ ಸೆಕ್ಷನ್ ಗಳನ್ನ ಹಾಕಿ ಆ ಪ್ರಕರಣವನ್ನ ದಾಖಲು ಮಾಡ್ತಾರೆ. ಆತನ ಬಳಿ ಇದ್ದಂತ 9,500 ರೂಪಾಯಿ ಹಣವನ್ನು ಕೂಡ ಅವ್ರು ಲೂಟಿ ಮಾಡಿರ್ತಾರೆ, ಹಲ್ಲೆ ಮಾಡಿದವರು ಅಥವಾ ಈ ಕೊಲೆಯನ್ನ ಮಾಡಿದವರು. ಹೀಗಾಗಿ ದರೋಡೆಯ ಸೆಕ್ಷನ್ ಕೂಡ ಇದರಲ್ಲಿ ಸೇರಿಸಿರ್ತಾರೆ. ಸ್ನೇಹಿತರೆ, ಇದಾದ್ಮೇಲೆ ಧರ್ಮಸ್ಥಳ ಪೊಲೀಸ್ನವರು ಜನವರಿ ತಿಂಗಳಲ್ಲಿ 2023ನೇ ಇಸ್ವಿ 4 ಜನ ಆರೋಪಿಗಳನ್ನ ಅರೆಸ್ಟ್ ಮಾಡ್ತಾರೆ. ಒಬ್ಬನ ಹೆಸರು ತಿಮ್ಮಪ್ಪ ಪೂಜಾರಿ ಅಂತ ಹೇಳಿ, ಮತ್ತೊಬ್ಬನ ಹೆಸರು ಲಕ್ಷ್ಮಣ ಪೂಜಾರಿ ಅಂತ ಹೇಳಿ, ಇನ್ನೊಬ್ಬ KL ಆನಂದ ಗೌಡ ಅಂತ ಹೇಳಿ, ಮತ್ತೊಬ್ಬ ಮಹೇಶ್ ಅಂತ. ಕೆಲವು ದಾಖಲೆಗಳಲ್ಲಿ ಈತನನ್ನ ಮಹೇಶ್ ಪೂಜಾರಿ ಅಂತಾರೆ. ಈಗ 4 ಜನ ಆರೋಪಿಗಳನ್ನ ಧರ್ಮಸ್ಥಳ ಪೊಲೀಸರು ಅರೆಸ್ಟ್ ಮಾಡ್ತಾರೆ. ಆದ್ರೆ ಇದಾದ ನಂತರ ಧರ್ಮಸ್ಥಳ ಪೊಲೀಸರು ಇದನ್ನ ಎಲ್ಲಿಗೆ ತಗೊಂಡ್ ಹೋಗ್ತಾರೆ ಅಂತ ನಾವು ಗಮನಿಸ್ತಾ ಹೋಗ್ಬೇಕು. ಇನ್ವೆಸ್ಟಿಗೇಷನ್ ಶುರು ಮಾಡಿದ ನಂತರ ಇದನ್ನ ಒಂದ್ ರೀತಿಯಲ್ಲಿ ಇಲ್ಲ ಇದು ಮರ್ಡರ್ ಅಲ್ಲ, ಇದು ಆತ ಪಾಯ್ಸನ್ ಕನ್ಸಂಪ್ಷನ್ ಮಾಡಿ ಆತ ಸತ್ತು ಹೋಗಿರ್ಬೋದು ಅನ್ನುವಂತ ಅದನ್ನ ತಿರುಚುವಂತ ಕೆಲಸವನ್ನ ಧರ್ಮಸ್ಥಳ ಪೊಲೀಸರು ಮಾಡ್ತಾ ಹೋಗ್ತಾರೆ. ಅಂದ್ರೆ ಈ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ನಲ್ಲಿ ಆತನ ದೇಹದಲ್ಲಿ ಸ್ವಲ್ಪ ಪಾಯ್ಸನಸ್ ಆದ ಅಂಶ ಇತ್ತು ಅಂತ ಉಲ್ಲೇಖ ಆಗಿರುತ್ತೆ. ಆ ಕಾರಣಕ್ಕಾಗಿ ಇದು ಕೊಲೆ ಅಲ್ಲ ಅನ್ನುವ ತೀರ್ಮಾನಕ್ಕೆ ಧರ್ಮಸ್ಥಳ ಪೊಲೀಸರು ಬರೋದಕ್ಕೆ ಶುರು ಮಾಡ್ತಾರೆ. ಈಗಾಗಲೇ ಅವ್ರು 4 ಜನ ಅರೆಸ್ಟ್ ಮಾಡಿರ್ತಾರೆ, ಆದ್ರೂ ಕೂಡ ಇದು ಕೊಲೆ ಅಲ್ಲ ಅನ್ನುವಂಥದ್ದು. ಮತ್ತೆ ವಿಶೇಷ ಅಂದ್ರೆ ಈ ಧರ್ಮಸ್ಥಳ ಪೊಲೀಸ್ ಠಾಣೆ ಅಧಿಕಾರಿಗಳು ಯಾಕೆ ಇದನ್ನ ಮಾಡೋದು ಗೊತ್ತಿಲ್ಲ, ಸಾಕ್ಷಿ ನಾಶಗಳನ್ನ ಮಾಡೋದಕ್ಕೆ ಶುರು ಮಾಡ್ತಾರೆ. ಆ CCTV ಫುಟೇಜ್ಗಳು ಇದೆಯಾ ಅನ್ನೋದನ್ನ ಚೆಕ್ ಮಾಡೋದಿಲ್ಲ. ಅವೈಲಬಿಲಿಟಿ ಇತ್ತಾ ಅನ್ನೋದು ಫಸ್ಟ್ ಮುಖ್ಯ ಆಗುತ್ತೆ. ಇದ್ದಿದ್ರೆ ಅದನ್ನ ಯಾಕೆ ಚೆಕ್ ಮಾಡ್ಲಿಲ್ಲ ಅನ್ನೋದು. ನಂತರ CDR ಕಾಲ್ ರೆಕಾರ್ಡ್ಸ್ ಅದನ್ನ ಸರಿಯಾಗಿ ಅವರು ಎಕ್ಸಾಮಿನೇಷನ್ ಮಾಡೋದಿಲ್ಲ, ಅಂದ್ರೆ ಅಪೂರ್ಣವಾಗಿ ಮಾಡ್ತಾರೆ, ಸಂಪೂರ್ಣವಾಗಿ ಮಾಡೋದಿಲ್ಲ. ಫಿಂಗರ್ ಪ್ರಿಂಟ್ಸ್, ಈ ತರದ ಏನು ಫೋರೆನ್ಸಿಕ್ ಎವಿಡೆನ್ಸ್ ಗಳಿದೆ ಅದನ್ನ ಟ್ಯಾಂಪರಿಂಗ್ ಮಾಡ್ತಾರೆ. ಎವಿಡೆನ್ಸ್ ಗಳು, ಬಹಳ ಅಮೂಲ್ಯವಾದ ಸಾಕ್ಷಿಗಳು ಅಲ್ಲಿ ನಾಶ ಆಗ್ತವೆ. ಒಂದು ಮರ್ಡರ್ ಕೇಸ್ ನಿಂದ ಅದನ್ನ ಕೆಳಗೆ ಇಳಿಸಿ ಅದನ್ನ ಸೂಸೈಡ್ ಕೇಸ್ ತರ ಅದನ್ನ ಬಿಂಬಿಸೋದಕ್ಕೆ ಪ್ರಯತ್ನ ಪಡ್ತಾರೆ. ಸ್ನೇಹಿತರೆ, ಇದೆಲ್ಲ ಯಾಕೆ ಮಾಡ್ತಾರೆ ಅಂತಂದ್ರೆ, ಒಂದು ಪೊಲಿಟಿಕಲ್ ಪ್ರೆಷರ್ ಅವ್ರ ಮೇಲೆ ಇತ್ತು ಅಂತ ಹೇಳಲಾಗ್ತಾ ಇದೆ. ಯಾವ ತರದ ಪೊಲಿಟಿಕಲ್ ಪ್ರೆಷರ್ಸ್, ಆರೋಪಿಗಳು ಅಷ್ಟು ಪ್ರಭಾವಶಾಲಿಗಳ, ಈ ರೀತಿಯಾದಂತ ಮಿಸ್ ಹ್ಯಾಂಡ್ಲಿಂಗ್ ಮಾಡಿದ್ರು ಧರ್ಮಸ್ಥಳ ಪೊಲೀಸ್ನವರು ಅನ್ನೋದು ಬಹಳ ಮುಖ್ಯವಾದ ಪ್ರಶ್ನೆ. ಅದಕ್ಕೆ ನಾನು ಮುಂದೆ ಬರ್ತೀನಿ. ನೋಡಿ, ಇದಾದ ನಂತರ ಏನಾಗ್ಬಿಡುತ್ತೆ ಅಂದ್ರೆ, ಅಲ್ಲಿನ ದಲಿತ ಸಂಘಟನೆಗಳು ಪ್ರತಿಭಟನೆ ಶುರು ಮಾಡ್ತವೆ. ಸರ್ಕಾರಕ್ಕೆ ಕೇಳ್ತಾರೆ, ಅಂದ್ರೆ ಇದನ್ನ ಲೋಕಲ್ ಪೊಲೀಸ್ನವರು, ಧರ್ಮಸ್ಥಳ ಪೊಲೀಸ್ನವರು ಸರಿಯಾಗಿ ಹ್ಯಾಂಡಲ್ ಮಾಡ್ತಾ ಇಲ್ಲ, ಇದನ್ನ CID ಕೊಡಿ ಅಂತ ಹೇಳಿ. ಅಂದ್ರೆ ಸುಮಾರು 6-7 ತಿಂಗಳ ನಂತರ ಅದನ್ನ CODಗೆ ವಹಿಸಲಾಗುತ್ತೆ. ಅಲ್ಲಿನ ದಲಿತ ಸಂಘಟನೆಗಳ ನಾಯಕರುಗಳು, ವಿಶೇಷವಾಗಿ ಅಶೋಕ್ ಕೊಂಚಾಡಿ ಮತ್ತಿತರರು ಬಹಳ ಸ್ಟ್ರಾಂಗ್ ಆಗಿ ಹೇಳ್ತಾರೆ, ಇದನ್ನ CID ಕೊಡಬೇಕು ಅಥವಾ ಇದನ್ನ ದೊಡ್ಡದಾಗಿ ಇನ್ವೆಸ್ಟಿಗೇಷನ್ ಮಾಡಬೇಕು ಅಂತ ಹೇಳ್ತಾರೆ. ಅದೇ ಪ್ರಕಾರವಾಗಿ CID ಕೊಡ್ತಾರೆ. ಆದ್ರೆ CID ಏನ್ ಮಾಡುತ್ತೆ ಅಂದ್ರೆ, ನೋಡಿ, ಧರ್ಮಸ್ಥಳ ಪೊಲೀಸ್ನವರು ಏನ್ ಮಾಡಿದ್ರು ಅದಕ್ಕಿಂತ ಕಡೆಯದಾಗಿ CID ಇನ್ವೆಸ್ಟಿಗೇಷನ್ ನಡೆಯುತ್ತೆ. CIDನವರು B ರಿಪೋರ್ಟ್ ಹಾಕ್ಬಿಡ್ತಾರೆ. ಪ್ರಾಸಿಕ್ಯೂಷನ್ ನಡೆಸೋದಕ್ಕೆ ಯಾವುದೇ ಸಾಕ್ಷ್ಯಾಧಾರಗಳು ಇಲ್ಲ ಅಂತ ಹೇಳಿ
ಈ ಪ್ರಕರಣವನ್ನ ಮುಕ್ತಾಯಗೊಳಿಸ್ತಾ ಇದ್ದೀವಿ ಅಂತ ಹೇಳಿ ಬಿ ರಿಪೋರ್ಟ್ ಹಾಕ್ಬಿಡ್ತಾರೆ. ಒಂದು ಕಾನೂನು ಹೋರಾಟವನ್ನ ಆರಂಭ ಮಾಡ್ತಾರೆ. ಈ ತರದ ಘಟನೆಗಳಲ್ಲಿ ಇಲ್ಲಿಗೆಲ್ಲ ಮುಗಿದೋಗ್ಬಿಡ್ತದೆ. ಅಂದ್ರೆ ಪೊಲೀಸ್ನವರು ಇದನ್ನು ಮುಚ್ಚಾಕ್ಬೇಕು ಅಂತ ತೀರ್ಮಾನ ಮಾಡಿದ್ರೆ ಏನು ಮಾಡಕ್ಕಾಗಲ್ಲ, ಅಲ್ಲಿಗೆ ಕ್ಲೋಸ್ ಆಗ್ತದೆ. ಆದ್ರೆ ಇಲ್ಲಿ ಶ್ರೀಧರ್ ಮುಗೇರನ ಸಹೋದರ ಹರೀಶ್ ಮುಗೇರ ಅನ್ನುವಂಥವ್ರು ಅವರು ಕಾನೂನು ಹೋರಾಟವನ್ನ ಆರಂಭ ಮಾಡ್ತಾರೆ. ಸೆಪ್ಟೆಂಬರ್ 2025ರಲ್ಲಿ ಅವರು ಹೈಕೋರ್ಟ್ ಮುಂದೆ ಒಂದು ರಿಟ್ ಪಿಟಿಷನ್ ಅನ್ನ ಹಾಕ್ತಾರೆ. ರಿಟ್ ಪಿಟಿಷನ್ ಅನ್ನು ಹಾಕಿದಂತ ಸಂದರ್ಭದಲ್ಲಿ ಏನೇನ್ ಪ್ರಕರಣದಲ್ಲಿ ಏನೇನಾಗಿದೆ ಅನ್ನೋದನ್ನೆಲ್ಲ ಅವರ ಪರ ವಕೀಲರು ವಿವರಿಸ್ತಾರೆ. ಇದಾದ ನಂತರ ಸೆಪ್ಟೆಂಬರ್ 9ನೇ ತಾರೀಕು 2025ರಲ್ಲಿ ಗೌರವಾನ್ವಿತ ನ್ಯಾಯಾಧೀಶರಾದಂತ ಜಸ್ಟಿಸ್ ನಾಗಪ್ರಸನ್ನ ಅವರ ಪೀಠ ಇದನ್ನೆಲ್ಲ ಗಮನಿಸಿ ಅವರು ಒಂದು ಆರ್ಡರ್ ಮಾಡ್ತಾರೆ. ಗೌರವಾನ್ವಿತ ನ್ಯಾಯಾಧೀಶರು ಆಗ ಬಹಳ ಸ್ಟ್ರಾಂಗ್ ಆಗಿ ಕ್ರಿಟಿಸೈಸ್ ಮಾಡ್ತಾರೆ. ದಿಸ್ ಇನ್ವೆಸ್ಟಿಗೇಷನ್ ಈಸ್ ಅಬ್ಸಲ್ಯೂಟ್ಲಿ ಶಾಡಿ ಅಂತ ಹೇಳ್ತಾರೆ. ಇಲ್ಲಿ ಎವಿಡೆನ್ಸ್ ಡಿಸ್ಟ್ರಕ್ಷನ್ ಆಗಿದೆ ಅಂತ ಬಹಳ ಸ್ಪಷ್ಟವಾಗಿ ಹೇಳ್ತಾರೆ. ಇನ್ವೆಸ್ಟಿಗೇಟರ್ಸ್ ಎವೇಡಿಂಗ್ ರೆಸ್ಪಾನ್ಸಿಬಿಲಿಟಿ ಅಂದ್ರೆ ಇಲ್ಲಿ ಜವಾಬ್ದಾರಿಗಳಿಂದ ನುಣುಚಿಕೊಂಡಿದ್ದಾರೆ ತನಿಖಾಧಿಕಾರಿಗಳು ಅಂತ ಹೇಳ್ತಾರೆ. ಈ ಕೇಸನ್ನ ಮಿಸ್ಲೀಡ್ ಮಾಡೋದಕ್ಕೆ ಪ್ರಯತ್ನ ಪಟ್ಟಿದ್ದಾರೆ ಅನ್ನೋದನ್ನ ಅವರು ಸ್ಪಷ್ಟವಾಗಿ ಹೇಳ್ತಾರೆ. ಮತ್ತೆ ನ್ಯಾಯಾಧೀಶರು ಇನ್ನೊಂದು ಮಾತನ್ನ ಹೇಳ್ತಾರೆ, ಯಾವುದೋ ಪೊಲಿಟಿಕಲ್ ಪ್ರೆಷರ್ಗೋಸ್ಕರ ಪೊಲೀಸ್ನವರು ಈ ರೀತಿಯಾದ ಕೃತ್ಯವನ್ನ ಮಾಡಿದ್ದಾರೆ, ಈ ತರ ಮಿಸ್ಹ್ಯಾಂಡಲ್ ಮಾಡಿದ್ದಾರೆ, ಈ ತರ ದಾರಿ ತಪ್ಪಿಸುವಂತ ಕೆಲಸವನ್ನ ಮಾಡಿದ್ದಾರೆ ಅಂತ ಅವ್ರು ಹೇಳ್ತಾರೆ. ಇಷ್ಟೆಲ್ಲ ಹೇಳಿದ ನಂತರ ಅವರು ಇದನ್ನ ಒಂದು ವಿಶೇಷ ತನಿಖಾ ತಂಡದಿಂದ ತನಿಖೆ ಮಾಡಿಸ್ಬೇಕು ಅಂತ ಹೇಳಿ ನಾಗಪ್ರಸನ್ನ ಅವರು ಆರ್ಡರ್ ಮಾಡ್ತಾರೆ. ನೋಡಿ, ಈ ಡೇಟ್ ನ ನೀವು ಗಮನಿಸಬೇಕು. ಸೆಪ್ಟೆಂಬರ್ 9, 2025 ನಾಗಪ್ರಸನ್ನ ಅವರು ಈ ಆದೇಶವನ್ನ ಮಾಡ್ತಾರೆ. ಒಂದು ವಿಶೇಷ ತನಿಖಾ ತಂಡವನ್ನ ರಚಿಸಿ ಇದರ ಮರು ತನಿಖೆಯನ್ನ ಮಾಡಬೇಕು ಅಂತ ಆದೇಶ ಕೊಡ್ತಾರೆ. ಈ ರಾಜ್ಯದ ಹೈಕೋರ್ಟ್ ನೀಡಿದಂತ ಆದೇಶ, ಒಂದು ಕಾನ್ಸ್ಟಿಟ್ಯೂಷನಲ್ ಕೋರ್ಟ್ ನೀಡಿದಂತ ಆದೇಶ. ಅವ್ರು ಹೇಳ್ತಾರೆ 4 ವಾರಗಳ ಒಳಗಡೆ ಒಂದು ತನಿಖಾ ತಂಡವನ್ನ ರಚಿಸಬೇಕು ಅಂತ ಹೇಳಿ. ಆದ್ರೆ ಸೆಪ್ಟೆಂಬರ್ ಕಳೆಯುತ್ತೆ, ಅಕ್ಟೋಬರ್ ಕಳೆಯುತ್ತೆ, ನವೆಂಬರ್ ಕಳೆಯುತ್ತೆ, 5 ತಿಂಗಳುಗಳು ಪಾಸ್ ಆಗಿ ಹೋಗ್ತವೆ. ಆದ್ರೆ ಸರ್ಕಾರ SIT ಯನ್ನ ಮಾಡೋದೇ ಇಲ್ಲ, ಪೊಲೀಸ್ ಇಲಾಖೆ SIT ಯನ್ನ ಮಾಡೋದೇ ಇಲ್ಲ. ಇದಾದ ನಂತರ ನೋಡಿ, ಮತ್ತೆ ಹರೀಶ್ ಮುಗೇರ ಅವರು ಹೈಕೋರ್ಟ್ ಮೆಟ್ಟಿಲೇ ಇರ್ತಾರೆ. ನೋಡಿ ಸ್ವಾಮಿ, ನೀವು ಈ ತರ ಆದೇಶ ಮಾಡಿದ್ರಿ SIT ಮಾಡಿ ಅಂತ ಹೇಳಿ, ಆದ್ರೆ ಇನ್ನೂ ಕೂಡ SIT ಮಾಡ್ತಾ ಇಲ್ಲ ಅಂತ ಹೇಳಿ ಅವರು ಒಂದು ಮೆಮೋನ ಹಾಕ್ತಾರೆ. ನಾಗಪ್ರಸನ್ನ ಅವರ ಬೆಂಚಿಗೆ ಅದು ಬರುತ್ತೆ ಫೆಬ್ರವರಿ 20ನೇ ತಾರೀಕು. ಫೆಬ್ರವರಿ 20ನೇ ತಾರೀಕು ಬಂದಿದ ತಕ್ಷಣ ಜಸ್ಟಿಸ್ ನಾಗಪ್ರಸನ್ನ ಅವರು ಒಂದು ರೀತಿಯಲ್ಲಿ ಗರಂ ಆಗ್ತಾರೆ ಅಂತಾನೆ ಹೇಳ್ಬೇಕಾಗತ್ತೆ. ಬಹಳ ಸಿಟ್ಟಾಗ್ತಾರೆ. ಅಂದ್ರೆ ಆದೇಶ ಮಾಡಿ 5 ತಿಂಗಳಾದ್ರೂ ಅದನ್ನು ಜಾರಿ ಮಾಡದಲ್ಲೇ ಇರೋದು ಯಾವ ಕಾರಣಕ್ಕಾಗಿ ಅನ್ನೋದು ಅವ್ರಿಗೆ ಬಹಳ ಆಶ್ಚರ್ಯದ ವಿಷಯ ಆಗುತ್ತೆ. ಅದಕ್ಕಾಗಿ ಅವರು ಈ ರಾಜ್ಯದ ಹೋಮ್ ಸೆಕ್ರೆಟರಿ ಅವ್ರನ್ನ ಖುದ್ದಾಗಿ ಮಾರನೇ ದಿವಸ ಅಂದ್ರೆ ಫೆಬ್ರವರಿ 21ನೇ ತಾರೀಕು ನ್ಯಾಯಾಲಯದಲ್ಲಿ ಹಾಜರಿರ್ಬೇಕು ಮತ್ತು ನೀವು ಇದಕ್ಕೆ ಉತ್ತರ ಕೊಡಬೇಕು. ಯಾಕೆ ಈ ಪ್ರಕರಣವನ್ನ SITಗೆ ಕೊಟ್ಟಿಲ್ಲ, ಆದೇಶ ಮಾಡಿದ ನಂತರವೂ ಕೂಡ SITಯನ್ನ ರಚನೆ ಮಾಡಿಲ್ಲ, ಯಾಕೆ, ಅದಕ್ಕೇನ್ ಕಾರಣ ಇದೆ, ನೀವು ಬಂದು ಹೇಳ್ಬೇಕು ಅಂತ ಹೇಳಿ ಸರ್ಕಾರಿ ಅಭಿಯೋಜಕರಿಗೆ ಹೇಳ್ತಾರೆ. ಅವ್ರು ಬರ್ಲೇಬೇಕು ನಾಳೆ ದಿವಸ ಅಂತ ಹೇಳಿ. ನೋಡಿ, ಇದಾಗಿದ ತಕ್ಷಣನೇ ಏನಾಗುತ್ತೆ, ಈ ರಾಜ್ಯದ DGIG ಆದಂತ ಡಾಕ್ಟರ್ ಸಲೀಂ ಅವರು ಒಂದು ಆದೇಶವನ್ನು ಹೊರಡಿಸ್ತಾರೆ. ಒಂದು SITಯನ್ನ ರಚನೆ ಮಾಡ್ತಾರೆ. ಫೆಬ್ರವರಿ 20ನೇ ತಾರೀಕೇನೆ, ಅಂದ್ರೆ ಈ ತಿಂಗಳ ಫೆಬ್ರವರಿ 20ನೇ ತಾರೀಕೇನೆ IGP ಲಾಬುರಾಮ್ ಅವರ ನೇತೃತ್ವದಲ್ಲಿ ಒಂದು ತನಿಖಾ ತಂಡವನ್ನ ರಚಿಸ್ತಾರೆ. ಸೆಂಟ್ರಲ್ ರೇಂಜ್ ನಲ್ಲಿ ಕೆಲಸ ಮಾಡ್ತಿರುವಂತಹ IGP ದರ್ಜೆಯ ಹಿರಿಯ ಅಧಿಕಾರಿ. ತಂಡದಲ್ಲಿ ಯಾರಿರ್ತಾರೆ ಅಂತಂದ್ರೆ SP ಹರಿರಾಮ್ ಶಂಕರ್ ಅಂತ ಹೇಳಿ, ಉಡುಪಿ ಜಿಲ್ಲೆಯಲ್ಲಿ ಸೂಪರಿಂಟೆಂಡೆಂಟ್ ಆಫ್ ಪೊಲೀಸ್ ಆಗಿರುವಂತ ಹರಿರಾಮ್ ಶಂಕರ್ ಅವರು, ಮತ್ತು DYSP MR ಹರೀಶ್ ಅವರು ಬೆಂಗಳೂರಿನಲ್ಲಿರುವಂತ DYSP ಇವರ ನೇತೃತ್ವದಲ್ಲಿ ಒಂದು ತಂಡವನ್ನ ರಚಿಸಿ ಆದೇಶವನ್ನು ಹೊರಡಿಸಲಾಗ್ತದೆ. ಯಾವಾಗ ನ್ಯಾಯಾಲಯ ಈ ವಿಷಯದಲ್ಲಿ ಗರಂ ಆಗುತ್ತೋ, ಯಾವಾಗ ಖುದ್ದಾಗಿ ಹೋಮ್ ಸೆಕ್ರೆಟರಿನೇ ಬರಬೇಕು ಅಂತ ಆದೇಶ ಮಾಡ್ತಾರೋ, ಇದಾಗಿದ ತಕ್ಷಣನೇ ರಾಜ್ಯದ ಗೃಹ ಇಲಾಖೆ ಎಚ್ಚೆತ್ಕೊಳ್ಳುತ್ತೆ, ಒಂದು SITಯನ್ನ ಫಾರ್ಮ್ ಮಾಡುತ್ತೆ. ಈಗ ಈ ಸಮಿತಿ ಅಂದ್ರೆ ಈ SIT ಏನಿದೆ, ಈ SIT ಕಾರ್ಯನಿರ್ವಹಣೆಯನ್ನ ಬಹುಶಃ ಇಷ್ಟೊತ್ತಿಗೆ ಆರಂಭ ಮಾಡಿರುತ್ತೆ. ಅವ್ರಿಗೂ ಕೂಡ 4 ತಿಂಗಳ ಗಡುವನ್ನ ನ್ಯಾಯಾಧೀಶರು ಕೊಟ್ಟಿದ್ದಾರೆ. ಅಂದ್ರೆ ನೀವು ಏನು ತನಿಖೆ ಮಾಡ್ತೀರೋ ಅದರ ವರದಿಯನ್ನ ನಮಗೆ ಕೊಡಬೇಕು ಅಂತ ಹೇಳಿ ಅವರು ಆದೇಶವನ್ನು ಮಾಡ್ತಾರೆ. ಸ್ನೇಹಿತರೆ, ಧರ್ಮಸ್ಥಳ ಪೊಲೀಸ್ನವರು ಆರೋಪಿಗಳನ್ನ ಆರಂಭದಲ್ಲಿ ಬಂಧನ ಮಾಡಿರ್ತಾರೆ. ಆದ್ರೆ ಆರೋಪಿಗಳೆಲ್ಲ ಹೈಕೋರ್ಟ್ ನಿಂದ ಬೇಲ್ ತಗೊಂಡಿರ್ತಾರೆ. ಬೇಲ್ ತಗೊಂಡ ನಂತರ ಒಬ್ಬ ಆರೋಪಿ ಶ್ರೀಧರ್ ಮುಗೇರನ ಸಹೋದರ ಹರೀಶ್ ಮುಗೇರನ್ಗೆ ಬೆದರಿಕೆ ಹಾಕಿದ್ದು ಕೂಡ ನಡೆಯುತ್ತೆ. ಅಂದ್ರೆ ನೀನೇನಾದ್ರೂ ಸಾಕ್ಷಿ ಹೇಳಿದ್ರೆ, ನೀ ಈ ಕೇಸನ್ನ ಮುಂದಕ್ಕೆ ತಗೊಂಡೋದ್ರೆ ನಿನ್ನನ್ನು ಬಿಡೋದಿಲ್ಲ ಅಂತ ಹೇಳಿ ಒಬ್ಬ ಆರೋಪಿ ಬೆದರಿಕೆ ಕೂಡ ಹಾಕಿರ್ತಾನೆ. ಇಷ್ಟೆಲ್ಲ ಆದ್ರೂ ಕೂಡ ಪೊಲೀಸ್ನವರು, CIDನವರು ಯಾಕೆ ಇದನ್ನ ಮಾಡಿದ್ರು, ಯಾಕೆ ಯಾರನ್ನ ರಕ್ಷಣೆ ಮಾಡ್ಕೊಳ್ಳೋಕ್ಕೋಸ್ಕರ ಮಾಡಿದ್ರು, ಈ ಪ್ರಕರಣದಲ್ಲಿ ಕೇವಲ ಈ 4 ಜನ ಮಾತ್ರ ಇದ್ದಾರಾ ಅಥವಾ ಇನ್ನೂ ದೊಡ್ಡ ಪ್ರಭಾವಶಾಲಿಗಳು ಯಾರಾದ್ರೂ ಇದ್ದಾರಾ? ಈ ಪ್ರಶ್ನೆಗಳಿಗೆ ಉತ್ತರವನ್ನ ಹೊಸದಾಗಿ ನೇಮಕ ಆಗಿರುವಂತ SIT ಕಂಡುಕೊಳ್ಬೇಕಾಗತ್ತೆ.
ಬಹುಶಃ ಅದು ಕಂಡುಕೊಳ್ಳಿ ಅಂತ ಆಶಿಸ್ತಾ ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದ್ದೀನಿ. ನಿಮ್ಗೇನ್ ಅನಿಸ್ತು ಕಮೆಂಟ್ ಮಾಡಿ ತಿಳಿಸಿ. ನಮಸ್ಕಾರ.